ಇದು 90,000 ಸರ್. 90,000 ಬರೀ 90,000 ಸಿಗುತ್ತೆ. ಹೌದು, 2 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಸರ್. ಇದು ಸರ್ 190 ಮಾಡಿ ಸರ್. ಆಯ್ತು, ಹೋಗಿ ಸರ್. ಫೈನಲ್ ಟು ಫೈನಲ್ 90,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ಪ್ರೈಸ್ ಏನ್ ಹೇಳ್ತಿರೋದು ಸರ್? 3,50,000 ಕೊಡ್ತೀನಿ ಸರ್. 3,50,000. ಹೌದು ಸರ್. ಸಿಂಗಲ್ ಓನರ್ 14 VXI ಲೋನ್ ಆಗೋದ್ರೆ 3 ಲಕ್ಷ ಆಗುತ್ತೆ ಸರ್. 2,25,000. 2,20,000 ಕೊಡ್ತೀವಿ ನೋಡಿ ಸರ್. ದೊಡ್ಡ ಗಾಡಿ ತಗೊಂಡವ್ರಿಗೆ ಫಾರ್ಚುನರ್ 13 ಮಾಡಲು ಸಿಂಗಲ್ ಓನರ್ ಸರ್. ಇದು ಕೂಡ ರ್ಯಾಪಿಡ್ ಸರ್. ರ್ಯಾಪಿಡ್ 2012 ಮಾಡಲು 2012 ಸಿಂಗಲ್ ಓನರ್ ಗಾಡಿ. ಇದು ಪ್ರೈಸ್ ಅಲ್ಲೂ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ನಿಮ್ಗೆ. ಬಂದ್ಬಿಟ್ಟು ಮಾತಾಡಿ. 2 ಗಾಡಿನೂ ವೆಲ್ ಮೇಂಟೈನ್ ಆಗಿರೋದು. ಶರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೇನಿ. ಮತ್ತೊಂದ್ ಸರ್ತಿ ಶ್ರೀ ಸಾಯಿ ಚೈತನ್ಯ ಕಾರ್ಸ್ ಬಂದಿದ್ದೀನಿ. ಈ ಶೋರೂಮ್ ಇವಾಗ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಎಲ್ಲ ಬೋರ್ಡ್ ನೋಡ್ಬೋದು. ಎಲ್ಲ ಈ ಕಡೆ ಬೋರ್ಡ್ ಮತ್ತೆ ಶೆಡ್ ಎಲ್ಲ ಹಾಕಿದ್ದಾರೆ. ಈ ಬೋರ್ಡ್ ಎಲ್ಲ ಹಿಂದ್ಗಡೆ ಇತ್ತು. ಇವಾಗ ಸ್ಟಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆತರ ಬಿಸ್ನೆಸ್ ನಡೀತಿದೆ. ಯಾವ ತರ ನಡೀತಿದೆ ಕೇಳೋಣ ಅಲ್ಲ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಸರ್? ಎಲ್ಲ ಜನರಿಗೆ ನಮಸ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ ಸರ್. ಏನ್ ಸರ್ ಬಿಸ್ನೆಸ್ ಜಾಸ್ತಿ ಆಗಿದೆ, ಬೋರ್ಡ್ ಎಲ್ಲ ದೊಡ್ಡದಾಗಿದೆ. ಬಿಸ್ನೆಸ್ ಆದಂಗ ನಾವು ಬೆಳಿತಿರೋದು ಎಕ್ಸ್ಟೆಂಡ್ ಮಾಡ್ಕೊಬೇಕಲ್ಲ ಸರ್. ಹಾಗಾಗಿ ಆಫೀಸ್ ಇಂದ ದೊಡ್ಡದಾಯ್ತು, ಗಾಡಿಗಳು ಜಾಸ್ತಿ ಆಯ್ತು. ಹಾಗಾಗಿ ಆಫೀಸ್ ದೊಡ್ಡ ಮಾಡ್ಕೊಂಡು ಬಿಸ್ನೆಸ್ ದೊಡ್ಡ ಮಾಡ್ಕೊಂಡು ಹೋಗ್ತಾರೆ. ಧನುರ್ಮಾಸ ಮುಗಿತು, ಜನ ಕಾರ್ ತಗೊಳಕ್ ಬರ್ತಾರೆ ಇವಾಗ. ಖಂಡಿತ ಖಂಡಿತ. ಓಕೆ, ಒಂದ್ 15 ದಿವಸ ಒಂದ್ ತಿಂಗಳು ಹಂಗ ಇರ್ತಾವಲ್ಲ ಸರ್. ಆದ್ರೂ ನಮ್ಮ ಆಫೀಸಲ್ಲಿ ಗಾಡಿ ಸೇಲ್ ಆಗಿದೆ. ಹೌದು. ಓಕೆ, ನೋಡಿದ್ರೆ ಗೊತ್ತಾಗುತ್ತೆ ಸರ್. ಬಿಸ್ನೆಸ್ ದೊಡ್ಡದಾಗಿದೆ ಅಂಡ್ ಶೋರೂಮ್ ದೊಡ್ಡದಾಗಿದೆ. ಗ್ರಾಹಕರೇ ದೇವ್ರು ಸರ್. ಗ್ರಾಹಕರು ಬಂದ್ರೆ ವ್ಯಾಪಾರ ಅಲ್ವಾ ಸರ್? ಹೌದು, ಗ್ರಾಹಕರೇ ನಮ್ಗೆ ದೇವ್ರು. ಹೌದು ಸರ್. ಇವಾಗ ಎಷ್ಟು ಕಾರ್ ನೋಡಕ್ ಸಿಗುತ್ತೆ ನಿಮ್ಮ ಹತ್ರ? ಒಂದು 34-35 ಕಾರ್ ಇದೆ ಸರ್. ಈಗ ಪ್ರೈಸ್ ಸರ್ ನಿಮ್ಗೆ ಒಂದು 90,000 ಇಂದ ಒಂದು 20 ಲಕ್ಷವರೆಗೂ ಗಾಡಿಗಳಿದೆ ನಮ್ಮ ಹತ್ರ. ಯಾವ ಕಾರ್ ಬೇಕಾ ಆ ಕಾರ್ ಸಿಗುತ್ತೆ? ಯಾವ ಕಾರ್ ಬೇಕಾದ್ರೆ ಕೊಡ್ತೇವೆ ಸರ್. ನಾವು ಬರೀ ವೈಟ್ ಬೋರ್ಡ್ ಅಂತಲ್ಲ, ಎಲ್ಲೋ ಬೋರ್ಡ್ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ. ನಮ್ದು ಏನೊಂದು ಗೋಡನ್ಗಳಿದೆ. ಗಾಡಿ ಯಾವುದೇ ಗಾಡಿ ಬೇಕು ಅಂದ್ರೆ, ಗ್ರಾಹಕರು ಯಾವುದೇ ಗಾಡಿ ಬೇಕು ನಮ್ಗೊಂದು ಕರೆ ಮಾಡಿದ್ರೆ ನಾವು ಆ ಗಾಡಿನ ಅವ್ರಿಗೆ ಉತ್ತಮ ರೀತಿಯ ಒಂದು ಒಳ್ಳೆ ಕಂಡೀಷನ್ ಇರೋ ಗಾಡಿಗಳನ್ನ ಅವ್ರು ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಮತ್ತೊಂದು ಸರ್, ಇವಾಗ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಹೌದು, ನಿಜ. ಯಾವುದೇ ಜಿಲ್ಲೆಯಲ್ಲಿ ತಗೊಳ್ಳಿ, ನಾನು ಅವ್ರ ಅಡ್ರೆಸ್ಗೆ ನಾನು ಲೋನ್ ಮಾಡಿಸ್ಕೊಡ್ತೇನೆ. ಓಕೆ, ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿ ಇದ್ರೂ ನಿಮ್ಗೆ ಲೋನ್ ಸಿಗುತ್ತೆ. ಅದೊಂದು ಶ್ರೀ ಸಾಯಿ ಚೈತನ್ಯ ಕಾರ್ಸ್ ಶೋರೂಮ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅಂಡ್ ಎಲ್ಲ ಮೋಸ್ಟ್ ಆಫ್ ದ ಗಾಡಿಗಳು ಸಿಂಗಲ್ ಓನರ್ ಸಿಗುತ್ತೆ ಸರ್? ಹೌದು, ಸಿಂಗಲ್ ಸೆಕೆಂಡ್ ಅಲ್ಲಿ ಸಿಗುತ್ತೆ ಸರ್. ಯಾವ್ದಾವ್ದೋ ಒಂದೊಂದು ಗಾಡಿ ಥರ್ಡ್ ಓನರ್ ಆಗಿರ್ಬೋದು ಅಷ್ಟೇ. ಆ ಮ್ಯಾಕ್ಸಿಮಮ್ ಸಿಂಗಲ್ ಓನರು, ಸೆಕೆಂಡ್ ಓನರು ಮತ್ತೆ ಶೋರೂಮ್ ಮೇಂಟೆನೆನ್ಸ್ ಸರ್ಟಿಫೈಡ್ ಗಾಡಿಗಳು ಕೊಡ್ತೀವಿ ಸರ್. ಇನ್ನೊಂದು ನಿಮ್ ಕಡೆಯಿಂದ ಚಲನ್ ಕಡೆಯಿಂದ ಬಂದ್ರೆ 1 ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಎರಡು ನಾನು ವ್ಯಾರಂಟಿ ಕೊಡ್ತೀನಿ ಸರ್. 1 ಇಯರ್ ಇಲ್ಲ 10,000 ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಕೊಡ್ತೀನಿ ಸರ್. ನಮ್ಮ ಆಫೀಸಲ್ಲಿ ಯಾವುದೇ ಗಾಡಿ ತಗೊಂಡು ನೋಡಬಹುದು. ನನ್ನ ಕಡೆಯಿಂದ, ನಮ್ಮ ಚಾನಲ್ ಕಡೆ ಅಂದ್ರೆ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಅಥವಾ 10,000 ಓಡಿರ್ಬೇಕು. ಈ ತರ ಕಂಡೀಷನ್ಸ್ ಇರುತ್ತೆ. ಅದೇ ಸರ್, ಇವಾಗ ಅಡ್ರೆಸ್ ಹೇಳೋದಾದ್ರೆ ಸರ್ ಇದು ಮಾಗಡಿ ಮೇನ್ ರೋಡು, ಕೊಟ್ಟಿಗೆಪಾಳ್ಯ ಅಂತ. ನಿಮ್ಗೆ ಈ ಕಡೆಯಿಂದ ಬಂದ್ರೆ ಸುಮ್ನಳ್ಳಿ ಸಿಗ್ನಲ್ ಬರುತ್ತೆ. ಸುಮ್ನಳ್ಳಿ ಸಿಗ್ನಲ್ ಸರ್ವಿಸ್ ರೋಡ್ ಆಫೀಸು. ಸುಂಕದಕಟ್ಟೆ ನಾಗರಬಾವಿ ಕಡೆಯಿಂದ ಬಂದ್ರೆ ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಹತ್ರ ಇದೆ ಸರ್ ನಮ್ಮ ಆಫೀಸ್. ಓಕೆ, ಆ ಕಡೆಯಿಂದ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಅಥವಾ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಈ ಕಡೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಅಂಡ್ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್? ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ಗಾಡಿ ಹೋಗೋದಾದ್ರೆ ಮಾರುತಿ 800 ಬರುತ್ತೆ ನಿಮ್ಗೆ. ಇದ್ರಲ್ಲಿ ಏನು ಬರೋದಿಲ್ಲ. ಒಂದು AC ಬರುತ್ತಲ್ಲ ಸರ್? AC ಬರುತ್ತೆ. AC ಬರುತ್ತೆ ನಿಮ್ಗೆ. ಓಡಿರೋದು ಎಷ್ಟು ಸರ್ ಇದು? ಇದು 1,03,000 ಓಡಿದೆ ಸರ್. 1 ಲಕ್ಷ. 2006 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. AC ಗಾಡಿ. ಎಷ್ಟು ಬಂದ್ರೆ ಬಿಡ್ತೀರಾ ಸರ್? ಸರ್ ಫೈನಲ್ ಟು ಫೈನಲ್ 90,000 ಬಂದ್ರೆ ಕೊಟ್ಬಿಡ್ತೀನಿ. 90,000ಕ್ಕೆ ನಿಮ್ಗೆ ಸೆಕೆಂಡ್ ಓನರ್ಸ್ ಆಗಿದೆ. 1 ಲಕ್ಷ ಚಿಲ್ಲರೆ ಓಡಿರುತ್ತೆ ನಿಮ್ಗೆ. ಹಾಗೆ ನಿಮ್ಗೆ ಯೆಲ್ಲೋ ಬೋರ್ಡ್ ಒಂದಿರೋದು ಸರ್, ಸ್ವಿಫ್ಟ್ ಡಿಸೈರ್ ಹೇಳಿ ಸರ್. ಇದು 2019 2019 ಸೆಕೆಂಡ್ ಓನರ್ ಗಾಡಿ ಸರ್. ಇದು ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಯಾವ ವೇರಿಯಂಟ್ ಸರ್ ಇದು? ಸರ್ ZDI ಯಾವುದು? ಟೂರು. ಓಕೆ, ಸ್ವಿಫ್ಟ್ ಡಿಸೈರ್ ಟೂರ್. ಇದು ಟೂರ್ ಎಸ್. ಇದು ಬಂದು 19 ಮಾಡಲು. 19 ಮಾಡಲು. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ. ಇದು ಬಂದು 495 ಹೇಳ್ತಾರೆ, 595 ಹೇಳ್ತಾರೆ ಸರ್. ಒಂದು 565 ಮಾಡಿಸ್ಕೊಡ್ತೀನಿ ಸರ್. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ 1 ಇಯರ್ ಬ್ಯಾಕ್ ಬರುತ್ತೆ ನಿಮಗೆ. ಕಂಪ್ನಿ ಫಿಟೆಡ್ ಎಲ್ಲ ಆಗಿರುತ್ತೆ. ಅಡಿಷನಲ್ ಏನೂ ಹಾಕಿರ. ಅಂಡ್ ಮೈಲೇಜ್ ಹೋಗೋದಾದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತೀರಾ ಅದಕ್ಕೆ? 595 ಹೇಳ್ತಾರೆ ಸರ್. ಒಂದು 570 ಮಾಡ್ಕೊಡ್ತೀನಿ ಸರ್. 570 ಮಾಡ್ಕೊಡ್ತೀನಿ. 70,000ಕ್ಕೆ. ನೆಕ್ಸ್ಟ್ ಇರೋದು ಸರ್ ಬಲಿನೋ ಸರ್. ಇದು ಬಲಿನೋ 2019 ಪೆಟ್ರೋಲ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್ ಆಲ್ಫಾ ಸರ್, ಟಾಪ್ ಎಂಡ್ ಮಾಡಲು. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 7,20,000 ಮಾಡ್ಕೊಡ್ತೀನಿ ಸರ್. 7,20,000 ನಿಮ್ಗೆ. ಮ್ಯಾಗ್ವೆಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಆಗಿರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ 2 ರೂಪಾಯಿಗೆಲ್ಲ ಬರುತ್ತೆ ನಿಮ್ಗೆ. ಅಂಡ್ ಮೈಲೇಜ್ ಏನಿದೆ ಸರ್ ಇದರದ್ದು? ಸರ್ ಇದೆಲ್ಲ 18 to 20 ಬರುತ್ತೆ ಸರ್. ಹಂಗೆ ಇನ್ನೊಂದು ಬರೋದಾದ್ರೆ ಸರ್ ಸೆಲೆರಿ ಹೇಳೋದು ಹೇಳಿ ಸರ್. ಸೆಲೆರಿ ಅದು VXI 14 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಇದು ಮ್ಯಾನ್ಯುಯಲ್ ಅಲ್ವಾ? ಹೌದು ಸರ್, ಮ್ಯಾನ್ಯುಯಲ್. ಓಕೆ, 70,000 ಕಿಲೋಮೀಟರ್ ಓಡಿದೆ ಸರ್. ಓಕೆ, ಇದು ಬಂದ್ಬಿಟ್ಟು 3,50,000 ಕೊಡ್ತೀನಿ ಸರ್. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರೋದಿಲ್ಲ. ಎಲ್ಲ ಕಂಪ್ನಿ ಫಿಟ್ ಆಗಿರುತ್ತೆ. ಸೊ ಪ್ರೈಸ್ ಏನ್ ಹೇಳ್ತಿರೋದು ಸರ್? 3,50,000 ಕೊಡ್ತೀನಿ ಸರ್. 3,50,000. ಹೌದು ಸರ್. ಸಿಂಗಲ್ ಓನರ್ 14 VXI ಲೋನ್ ಆಗೋದ್ರೆ 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ ಮಾಡ್ಕೊಡ್ತೀನಿ. ಇನ್ನೊಂದು ಸ್ವಿಫ್ಟ್ ಇರೋದು ಸರ್.
ಸರ್ ಸ್ವಿಫ್ಟ್ ZDI ಇದು ಓಕೆ 2016 ಮಾಡಲು ಸರ್ ಇದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಸಿಂಗಲ್ ಓನರ್ ಬರೀ 82,000 ಅಷ್ಟೇ ಓಡಿರೋದು. ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ಟಾಪ್ ಎಂಡ್ ಸರ್ ಇದು ZDI ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ABS ಏರ್ ಬ್ಯಾಗು ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ ಸರ್. ಓಕೆ ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ. ಹೌದು ನೋಡಬಹುದು ಸರ್. ಸೀಟ್ ಕವರ್ ಎಲ್ಲ ಹೊಸದಾಗಿ ಹಾಕಿದ್ದಾರೆ. ಎಲ್ಲ ಬರುತ್ತೆ ನಿಮಗೆ. ಬ್ಯಾಕ್ ವೈಫರ್ ಕೂಡ ಬರುತ್ತೆ ಇದರಲ್ಲಿ. ಓಕೆ ಅಂಡ್ ಮೈಲೇಜ್ ZDI ಆಗಿರೋದ್ರೆ 20 ಮೇಲೆ ಆರಾಮಾಗಿ ಬರುತ್ತೆ. ಹಾಗೆ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಇದು 6,25,000 6,15 ಕೊಡ್ತೀನಿ ಸರ್ ಫೈನಲ್. 6,15,000 6,15,000 ಫೈನಲ್ ಕೊಡ್ತೀನಿ. ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್ ಹೇಳಿ. ಸರ್ 2009 ಮಾಡಲು ಸರ್ ಟಾಪ್ ಎಂಡ್ ಮಾಡಲು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ ತುಂಬಾ ನೀಟ್ ಕಂಡೀಷನ್ ಇದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ 2,25,000 ಕೊಡ್ತೀನಿ ಸರ್. 2,25,000 2,20,000 ಕೊಡ್ತೀನಿ ಸರ್. ನೆಗೋಷಿಯೇಟ್ ಆಗುತ್ತೆ ಬಂದ್ರು ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ನೆಕ್ಸ್ಟ್ ಇರೋದು ಸ್ಕೋಡಾ ಸರ್. ಸ್ಕೋಡಾ ರ್ಯಾಪಿಡ್ ಸರ್ ಇದು. ರ್ಯಾಪಿಡ್ 2012 ಮಾಡಲು 2012 ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ 89,000 ಕಿಲೋಮೀಟರ್ ಇದೆ ಸರ್. ರೆಕಾರ್ಡೆಡ್ ಸಿಗುತ್ತಾ ಸರ್? ಹೌದು ಸರ್. ಓಕೆ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇದೆ ಗಾಡಿ ಇದು. ಸಿಂಗಲ್ ಓನರ್ ಇವನ್ ಶೋರೂಮ್ ಇಂದ ಸಿಂಗಲ್ ಓನರ್ ಇದೆ. ಇದು ಬಂದ್ಬಿಟ್ಟು ನಿಮಗೆ 3,35,000 ಫೈನಲ್ ಕೊಡ್ತೀನಿ ಸರ್. 3,35,000 ನಿಮ್ಗೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ನೋಡಬಹುದು. AC ಪವರ್ ಸ್ಟೇರಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಸಿಸ್ಟಮ್ ಅಂಡ್ ಎಲ್ಲ ಓಡಿರೋದು ನಿಮ್ಗೆ ರೆಕಾರ್ಡೆಡ್ ಅಂತ ಹೇಳ್ತಿದ್ದಾರೆ. ವೆಲ್ ಮೇಂಟೈನ್ ಆಗಿರೋದು ಡೀಟೇಲ್ ಹಾಕಿದ್ದಾರೆ. ಅಂಡ್ ಲೆದರ್ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತಂತ. ಸರ್ ಪ್ರೈಸ್ ಅಂತ ಹೇಳಿದ್ರೆ 3,35,000 ಫೈನಲ್ ಕೊಡ್ತೀನಿ ಸರ್. ಲೋನ್ಗೆ ಹೋಗೋದಾದ್ರೆ ಸರ್ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ ಇನ್ನೊಂದು ZX ಇರೋದು ಸೆಲೆರಿಯೋ ಸರ್ ಟಾಪ್ ಎಂಡ್ ಸರ್ ಇದು 14 ಮಾಡಲು ಸೆಲೆರಿಯೋ. ಓಕೆ ZXi ಸರ್ ಇದು. ZX ಸೆಕೆಂಡ್ ಓನರ್ 82,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು ನಿಮ್ಗೆ 3.5 ಲಕ್ಷ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಆಗಿದೆ. ZXi ಪೆಟ್ರೋಲ್ ಗಾಡಿ. ಓಕೆ ನೋಡ್ಬೋದು ಇಂಟೀರಿಯರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಪ್ರೈಸ್ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ i20 ಸರ್ i20 ನೋಡಿ ಸರ್ ಇದು 15 ಮಾಡಲು ಆ ಸ್ಟಾರ್ಟ್ ಸರ್ ಬಟನ್ ಸ್ಟಾರ್ಟ್. ಓಕೆ ಟಾಪ್ ಎಂಡ್ ಮಾಡಲು ಗಾಡಿ ಸರ್. ಇದರಲ್ಲಿ ABS ABR ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಲೆದರ್ ಸೀಟ್ ಕವರ್ ಇದೆ. ಸಬ್ ಉಪ್ಪರ್ ಆಂಪ್ ಎಲ್ಲ ಇದೆ. ಎಲ್ಲ ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ ನಿಮಗೆ. ಗಾಡಿ ಮಾತ್ರ ತುಂಬಾ ಗುಡ್ ಕಂಡೀಷನ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಆಸ್ತಾ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಮೈಲೇಜ್ 20 ಮೇಲೆ ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತೀವಿ ಸರ್? ಫೈನಲ್ 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷ ಫೈನಲ್ ಕೊಡ್ತೀನಿ. ಬನ್ನಿ ಸರ್ ನೆಕ್ಸ್ಟ್ ಬ್ರಿಜಾ ಹೋಗೋಣ ಸರ್. ಬ್ರಿಜಾ ಇದು 16 ZDI. ZDI ಪ್ಲಸ್ ಸರ್. ZDI ಪ್ಲಸ್ 16 ಸಿಂಗಲ್ ಓನರ್. ಓಕೆ ಗಾಡಿ ತುಂಬಾ ನೀಟ್ ಆಗಿದೆ ಸರ್. ನೋಡಬಹುದು ನೀವು. ನೋಡಬಹುದು ಎಲ್ಲ ಚೆನ್ನಾಗಿದೆ. ಗಾಡಿ ನಂಬರ್ ಫ್ಯಾನ್ಸಿ ಇದೆ 2535. ZDI ಪ್ಲಸ್ ಆಗಿರೋದು ಡೀಸೆಲ್ ವೇರಿಯಂಟ್ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ಸರ್. ಪ್ರೈಸ್ ಸಿಂಗಲ್ ಓನರ್ ಸರ್. ಇದು 7,45,000 ಫೈನಲ್ ಕೊಡ್ತೀನಿ ಸರ್. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋ 92,000 ಓಡಿದೆ. 7,45,000 ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೂ ಲೋನ್ ಆಗುತ್ತೆ. ಇನ್ನೊಂದು ಸರ್ ಫಾರ್ಚುನರ್ ಇರೋದು ನೋಡಿ ಸರ್. ದೊಡ್ಡ ಗಾಡಿ ತಗೊಂಡವ್ರಿಗೆ ಫಾರ್ಚುನರ್ 13 ಮಾಡಲು ಸಿಂಗಲ್ ಓನರ್ ಸರ್. ಇದು ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ನಿಮಗೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ. ಸಿಂಗಲ್ ಓನರ್ ಬೆಂಗಳೂರು ಗಾಡಿ. ಪಕ್ಕಾ ಬೆಂಗಳೂರು ಗಾಡಿ ಸರ್ ಇದು. ಓಕೆ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. 4,75,000 ಕೊಡ್ತೀನಿ ಸರ್ ಇದು. ಓಕೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಬಂದ್ಬಿಟ್ಟು ಮಾತಾಡಿ. ಅಂಡ್ ರೆಕಾರ್ಡೆಡ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಸರ್? 1,97,000 ಓಡಿದೆ ಸರ್. ಅಪ್ ಟು ಡೇಟ್ ಶೋರೂಮ್ ಎಷ್ಟು ಸಿಗುತ್ತೆ ನಿಮಗೆ. ಪ್ರೈಸ್ 14,75,000 ಒಂದು 14,000 ಕೊಡ್ತೀನಿ ಸರ್. 14,50,000 ಕೊಡ್ತೀನಿ. 14,50,000 14,50,000. ಹೌದು ಸರ್. ಇನ್ನೊಂದು ಇರೋದು ಸರ್ i10 ನೋಡಿ ಸರ್. ಆಟೋಮೆಟಿಕ್ ಇದು. ಆಟೋಮೆಟಿಕ್ 2009 ಮಾಡಲು. ಓಕೆ ಆಟೋಮೆಟಿಕ್ ಫ್ರೆಶ್ ಆಗಿ FC ಇನ್ಸೂರೆನ್ಸ್ ಸಿಗುತ್ತೆ ನಿಮಗೆ. ಓಕೆ ಓನರ್ ಮಾತ್ರ 3 ಓನರ್ ಆಗಿದೆ ಸರ್. ಓಕೆ ಗಾಡಿ ನೀಟ್ ಆಗಿದೆ ಸರ್. ಇಂಟೀರಿಯರ್ ಆಟೋಮೆಟಿಕ್ ಸಿಟಿಲಿ ಯಾರು ಹುಡುಕ್ತಿರೋರಿಗೆ ಒಂದು ಆಟೋಮೆಟಿಕ್ i10 ಇರೋದು ನೋಡ್ಬೋದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಮೈಲೇಜ್ ಒಂದು 16 ಬರುತ್ತೆ ಸರ್. 15-16 ಬರುತ್ತೆ ಸರ್. ಓಕೆ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಡಿಫಾಗರ್ ಅಂಡ್ ವೈಪರ್ ಎಲ್ಲ ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಿದ್ದೀರಾ? ಪ್ರೈಸ್ ಒಂದು 2,30 ಕೊಡ್ತೀನಿ ಸರ್. 2,30,000. ಹೌದು 2,25,000 ಕೊಡ್ತೀನಿ ಸರ್. ಫೈನಲ್ 2,25,000. ಬನ್ನಿ ಸರ್. ಒಮಿನಿ ಬಿಸ್ನೆಸ್ ಮಾಡೋರ್ಗೆ ಒಂದು ಒಮಿನಿ ಇದೆ ಹೇಳಿ. ಇದು ನೋಡಿ ಸರ್ 2008 ಮಾಡಲು. ಓಕೆ 2008 ಮಾಡಲು ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್. ಓಕೆ ಪೆಟ್ರೋಲ್ ವಿತ್ LPG ಎರಡು ಇದೆ. ಇದು ಫ್ರೆಶ್ ಆಗಿ FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಸರ್. 1,50,000 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 1,50,000 ಲಕ್ಷಕ್ಕೆ. ಹೌದು ಸರ್. ಓಕೆ ಪ್ರೈಸ್ ಕಮ್ಮಿ ಮಾಡಿ ಸರ್. ಇದಕ್ಕೆ 1,50,000 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. ಅದು FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ಬೇಕಲ್ಲ ಸರ್. ಓಕೆ ಹಾಗಾಗಿ 1,50,000 ಲಕ್ಷ. ಇವ್ರ ಹತ್ರ 2ನೇ ಒಮಿನಿ ಇರೋದು. ಇಂಟೀರಿಯರ್ ನೋಡಬಹುದು. ಇವಾಗ ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ನಿಮ್ಗೆ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನಿಮ್ಗೆ ಸರ್. ಯಾವ ಮಾಡಲ್ ಇದು? 2012 ಮಾಡಲ್ ಸರ್. 2012 ಮಾಡಲು. ಓಕೆ ನೋಡಬಹುದು ಗಾಡಿ ನೀಟ್ ಆಗಿದೆ ಸರ್. ಟೈರು ಚೇಂಜ್ ಮಾಡಿದ್ದಾರೆ. ಇಂಟೀರಿಯರ್ ಚೇಂಜ್ ಮಾಡಿದ್ದಾರೆ. ಅಂಡ್ ಬಾಡಿ ಲೈನ್ ಚೆನ್ನಾಗಿದೆ. ಹೌದು. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಓಡಿರೋದು ಸರ್ ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಓಡಿರೋದು 1 ಲಕ್ಷ ಓಡಿದೆ ಸರ್.
ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಸರ್ ಇದು ಒಂದು 2,25,000 ಹೇಳೋದು, ಒಂದು 2,15 ಕೊಡ್ತೀನಿ ಸರ್. 2,15,000. ಹೌದು. ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ನೋಡೋರಿಗೆ ಇನ್ನೊಂದು ಇರೋದು ಸರ್. ಸರ್ ಆಲ್ಟೋ K10 VXi ಸರ್ ಇದು. VXi ಹೌದು, 13 ಮಾಡಲು 2013. ಓನರ್ ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ಓಡಿರೋದು ಸರ್? ಸಿಂಗಲ್ ಓನರ್. ಇದು 93 ಚಿಲ್ಲರೆ ಓಡಿದೆ. 93,000. ಹೌದು ಸರ್. ನೋಡಬಹುದು ಕಂಡೀಷನ್ ಇದೆ ಸರ್ ಗಾಡಿದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ನಿಮ್ಗೆ. ಹಾಗೆ 93,000 ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? 2,30,000 ಕೊಡ್ತೀನಿ ಸರ್. 2,30,000. ಹೌದು. ಇನ್ನೊಂದಿರೋದು ಸರ್ ಇದು ಆಲ್ಟೋ K10 ಆಲ್ಟೋ 800 ಇದು. ಓಕೆ. ಇದು ಬಂದ್ಬಿಟ್ಟು 2013 ಮಾಡಲು. ಇದು ಬಂದು ನಿಮ್ಗೆ 2,30,000 ಕೊಡ್ತೀನಿ ಸರ್. 2,35,000 ಅಂತ ಹೇಳ್ತಿದ್ದಾರೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಇದು 1 ಲಕ್ಷ ಓಡಿದೆ ಸರ್. 1 ಲಕ್ಷ? ಹೌದು, 1,02,000 ಓಡಿದೆ. ಓನರು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ನೋಡಬಹುದು ಮೈಲೇಜ್ ಗಾಡಿ 2 ಗಾಡಿ ಇದೆ ನಿಮ್ಗೆ ಕಲರ್ ಅಲ್ಲಿ ಚೆನ್ನಾಗಿದೆ. ಇದು ಪ್ರೈಸ್ ಅಲ್ಲೂ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ನಿಮ್ಗೆ. ಬಂದ್ಬಿಟ್ಟು ಮಾತಾಡಿ. 2 ಗಾಡಿನೂ ವೆಲ್ ಮೇಂಟೈನ್ ಆಗಿರೋದು ನಿಮ್ಗೆ. ಇಂಟೀರಿಯರು ಲೆದರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತಿದ್ದೀನಿ ನಿಮ್ಗೆ. ಹಾಗೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು ಸ್ವಿಫ್ಟ್ ಡಿಸೈರ್ VXi 16 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. 16 ಮಾಡಲು ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. ಗಾಡಿ ನೀಟ್ ಆಗಿದೆ ಸರ್. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನಿಮ್ಗೆ. ಡಿಸೈರ್ ಯಾರು ಹುಡುಕ್ತಿರೋರಿಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಕಲರ್. ಅಂಡ್ ಈ ಕಲರ್ ಒಂದ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸಿಗೋದು ರೇರ್ ಆಗಿರುತ್ತೆ. ಹೌದು. ಮೈಲೇಜ್ ಏನಿದೆ ಸರ್ ಇದ್ರದ್ದು? ಒರಿಜಿನಲ್ ಕಲರ್ ಸರ್. 18 ಬರುತ್ತೆ ಸರ್. 18. ಓಕೆ. ಪ್ರೈಸ್ ಏನ್ ಹೇಳಿದ್ರೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 5,45,000 ಕೊಡ್ತೀನಿ. 5,25,000 ಕೊಡ್ತೀನಿ ಸರ್. ಫೈನಲ್ 5,25,000 ಫೈನಲ್. 5,25,000. ಹೌದು. ಇನ್ನೊಂದಿರೋದು ಸರ್ KUV 300 ಸರ್. ಇದು 7 ಸೀಟರ್ ಗಾಡಿ, ಎಮಾಕ್ ಇಂಜಿನ್. ಇದು ಬಂದು 2017 ಮಾಡಲು ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಟೈರ್ ತುಂಬಾ ಕಂಡೀಷನ್ ಇದೆ ಸರ್. ಎಮಾಕ್ ಇಂಜಿನ್, 7 ಸೀಟರ್ ಗಾಡಿ, ಇಂಟೀರಿಯರ್ ಹೈಟ್ ಇದೆ ಗಾಡಿ, ಮಿನಿ SUV. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ಡ್, ಲೆದರ್ ಎಲ್ಲ ಚೆನ್ನಾಗಿದೆ. 7 ಸೀಟರ್ ಗಾಡಿ ಆಗಿರುತ್ತೆ. ಮೈಲೇಜ್ ಒಂದು ಎಷ್ಟು ಬರುತ್ತೆ ಸರ್ ಡೀಸೆಲ್ ಆಗಿರೋದ್ರಿಂದ? ಒಂದು 17 ಬರ್ಬೋದು ಸರ್. 17. ಪ್ರೈಸ್ ಏನ್ ಹೇಳ್ತೀರಾ? ಇದು ಬಂದ್ಬಿಟ್ಟು ನಿಮ್ಗೆ 6 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 6 ಲಕ್ಷ ಫೈನಲ್. 6 ಲಕ್ಷ ಫೈನಲ್ ಆಗುತ್ತೆ. ಲೋನ್ ಹೋಗೋದ್ರಿಂದ 5.5 ಆಗುತ್ತೆ ಸರ್. ಆಗುತ್ತೆ ಸರ್. ಒಂದು 5 ಲಕ್ಷ ಮೇಲೆ. ಒಂದು 50,000 ತಗೊಂಡ್ಬಂದ್ರೆ ಗಾಡಿ 50ರಿಂದ 1 ಲಕ್ಷ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಲೋನ್ ಫುಲ್ ಲೋನ್ ಆಲ್ ಓವರ್ ಕರ್ನಾಟಕದಿಂದ ಲೋನ್ ಆಗುತ್ತೆ. ನೀವು ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಗಾಡಿಗಳು ತಗೊಂಡೋಗಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಇರೋದು ಸರ್ ಟೆರಾನೋ ಇದಾರೆ ಹೇಳಿ. ಟೆರಾನೋ ಸರ್ ಇದು 2013. ಇದು ಬಂದ್ಬಿಟ್ಟು ಓನರ್ ಮಾತ್ರ 3 ಆಗಿದೆ ಸರ್. ಗಾಡಿ ಟಾಪ್ ಎಂಡ್. ಇದು ಮ್ಯಾನ್ಯುಯಲ್ ಎಲ್ಲ ಬರುತ್ತೆ ನಿಮಗೆ. ನೀಟ್ ಇದೆ. ಟಾಪ್ ಎಂಡ್. ಇದು ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಇದು 1,08,000 ಕಿಲೋಮೀಟರ್ ಓಡಿದೆ ಸರ್. 1,08,000. ಓನರ್ ಸರ್ ಇದು? ಓನರ್ 3 ಓನರ್ ಆಗಿದೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರೆ? 3 ಓನರ್ ಆಗಿದೆ. 4 ಲಕ್ಷ ಕೊಡ್ತೀವಿ ಸರ್. 4,50,000. 4,50,000 ಅಂತ ಹೇಳ್ತಿರೋದು. ಹಾಗೆ ನೆಕ್ಸ್ಟ್ ಇರೋದು ಬ್ರಿಜಾ ಸರ್. ಇದು ಬ್ರಿಜಾ ಬಂದು 16 ಮಾಡಲು. ಯಾವ ವೇರಿಯಂಟ್ ಸರ್ ಇದು? ಇದು LDI. ಓಕೆ. ಬೇಸ್ ವೇರಿಯಂಟ್. ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಒಂದು ಪವರ್ ವಿಂಡೋ ಇಲ್ಲ. ಇದು 2016. ಓಕೆ. ಇದು 98,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸಿಗುತ್ತೆ ಸರ್ ನಿಮಗೆ. 98,000 ರೆಕಾರ್ಡೆಡ್ ಶೋರೂಮ್. ಓನರ್ ಸರ್? ಓನರ್ ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಏನು? ಪ್ರೈಸ್ ಬಂದ್ಬಿಟ್ಟು ಇದು 6,80,000 ಕೊಡ್ತಾರೆ ಸರ್. 6,80,000. 6,60,000 ಕೊಡ್ತೀನಿ ಸರ್. 6,60,000 ಅಂತ ಹೇಳ್ತಿರೋದು. ಬೇಸ್ ವೇರಿಯಂಟ್ ಆಗಿರುತ್ತೆ ನಿಮಗೆ. LDI ಆಗಿರುತ್ತೆ, ಡೀಸೆಲ್ ವೇರಿಯಂಟ್. ಯಾರು LDI ಅಂದ್ರೆ ಲೋ ವೇರಿಯಂಟ್ ಹುಡುಕೋರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತದೆ. ಬೆಸ್ಟ್ ಕಾರು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಪವರ್ ವಿಂಡೋ ಬರುತ್ತೆ. ಇದರಲ್ಲಿ ಪವರ್ ವಿಂಡೋಸ್ ಬರುತ್ತೆ. ಎರಡೇ ಬರುತ್ತಲ್ಲ? ಫ್ರಂಟ್ ಅಲ್ಲಿ 2 ಬರುತ್ತೆ. ಏರ್ ಬ್ಯಾಗ್ ಇಲ್ಲ? ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಜೊತೆ ಬರುತ್ತೆ. ನೆಕ್ಸ್ಟ್ 3ನೇ ಒಮಿನಿ ಇರೋದು ಇವ್ರ ಹತ್ರ. ಇದು ಬೆಂಗಳೂರು ಪಾಸಿಂಗ್. ಬೆಂಗಳೂರು ಸರ್ ಇದು ಪಾಸಿಂಗ್? ಇದು ಹಾಸನ್ ಪಾಸಿಂಗ್. ಹಾಸನ್ ಪಾಸಿಂಗ್. ಸಿಂಗಲ್ ಓನರ್. ಅದು ಹಾಸನ್ ಪಾಸಿಂಗ್ ಸಿಂಗಲ್ ಓನರ್. ಗ್ಯಾಸ್ ವಿತ್ ಪೆಟ್ರೋಲ್ ಇದೆ ಸರ್. 2 in 1. ಹೌದು. ಗ್ಯಾಸ್ ಅಲ್ಲಿ ಏನು ಮೈಲೇಜ್ ಕೊಡುತ್ತೆ ಸರ್ ಇದು? ಗ್ಯಾಸ್ ಅಲ್ಲಿ ಒಂದು 14-15 ಬರ್ಬೋದು ಸರ್. ಓಕೆ. ಅಂಡ್ ಏನು ಬರೋದಿಲ್ಲ ಇಂಟೀರಿಯರ್. ಇವಾಗ ಮೇ ಬಿ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿರ್ಬೋದು ನಿಮ್ಗೆ. ನೋಡ್ಬೋದು ಮೇಲ್ಗಡೆ ಒಂದು ಕ್ಯಾರಿಯರ್ ಹಾಕ್ಸಿದ್ದಾರೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ? ಇದು 90,000 ಸರ್. 90,000. ಬರೀ 90,000 ಸಿಗುತ್ತೆ. ಹೌದು. ಒಂದು ಸ್ಕಾರ್ಪಿಯೋ ಸರ್. ಇವ್ರ ಹತ್ರ ಟೈರ್ ಕಂಡೀಷನ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಟೈರ್ ಹಾಕ್ಸಿದ್ದಾರೆ ಸರ್. ಯಾವ ಮಾಡಲ್ ಸರ್ ಇದು? 2005 ಸರ್. 2005. ಓನರ್? ಸೆಕೆಂಡ್ ಓನರ್ ಆಗಿದೆ. ಓಡಿರೋದು 1,30,30,000 ಓಡಿದೆ. ಗಾಡಿ ನೋಡಿ, ಟೈರ್ ಅಲ್ಲಿ ನೋಡಬಹುದು, ಇಂಜಿನ್ ನೋಡಬಹುದು, ಫುಲ್ ತುಂಬಾ ಕಂಡೀಷನ್ ಇದೆ. 2 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಸರ್. ಇದು ಸರ್ 1,90,000 ಮಾಡಿ ಸರ್. ಆಯ್ತು ಹೋಗಿ ಸರ್. 1 ಲಕ್ಷ ಕಡೆಯಿಂದ ಬಂದ್ರೆ 1,90,000 ಗಾಡಿ. 1,90,000 ನಿಮ್ಗೆ 7 ಸೀಟರ್ ಸ್ಕಾರ್ಪಿಯೋ ಸಿಗ್ತಿರೋದು. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಈ ಪ್ರೈಸ್ ಅಲ್ಲಿ ಸಿಗೋದಿಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಸರ್. ಇದು ಗೆಟ್ಸ್ ಪೆಟ್ರೋಲ್ ಗಾಡಿ. ಇದು ಓಕೆ. 2006 ಮಾಡಲ್. ಇದು ಇದು ಬಂದ್ರೆ 1 ಲಕ್ಷ ಕೊಡ್ತೀನಿ ಸರ್. 1,75,000. 1,25,000. 25,000. ಓಕೆ. 1,25,000 ನಿಮ್ಗೆ ಗೆಟ್ ಸಿಗ್ತಿರೋದು ಸರ್. ಓಡಿರೋದು ಎಷ್ಟು ಅಂತ ಹೇಳಿದ್ರೆ? ಓಡಿರೋದು 1,03,000 ಓಡಿದೆ. 1 ಲಕ್ಷ. ಓಕೆ. 3,000. ಸೊ ನೆಕ್ಸ್ಟ್ ಗಾಡಿ ಇರೋದು ಸ್ವಿಫ್ಟ್ ಡಿಸೈರ್ ಇರೋದು. ಅಂಡ್ ನೋಡ್ಬೋದು ಸ್ವಲ್ಪ ಕಂಜೆಸ್ಟೆಡ್ ಪ್ಲೇಸ್ ಆಗಿರೋದ್ರಿಂದ
ಇದು ತೋರ್ಸಕ್ ಆಗೋದಿಲ್ಲ ಇಂಟೀರಿಯರ್ ಎಲ್ಲ ನಿಮ್ಗೆ. ಚೆನ್ನಾಗಿದೆ ಸರ್, ಇಂಟೀರಿಯರ್ ಸೀಟ್ಗಳೆಲ್ಲ ಹೊಸದಿದೆ. ಓಕೆ, ಟೈರ್ 4 ಹೊಸದಿದೆ. ಸೊ VDI ಸರ್ ಇದು? LDI ಸರ್ ಇದು. LDI ಟು VDI. ಓಕೆ, ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಸರ್ ಇದು 15 ಮಾಡಲು 4 ಲಕ್ಷ ಒಂದು 3,80,000 ಕೊಡ್ತೀನಿ. 3,80,000. 3,80,000 ಅಂತ ಹೇಳ್ತಿದ್ದಾರೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಓಡಿರೋದು 1,02,000 ಕಿಲೋಮೀಟರ್. ಓನರ್ ಸೆಕೆಂಡ್ ಆಗಿದೆ. ಸರ್ ನೆಕ್ಸ್ಟ್ ಕಾರ್ ಇರೋದು ಈಕೋ ಸರ್ ಹೇಳಿ. 2020 ಸರ್, 2020 ಕಿಲೋಮೀಟರ್ ಬರೀ 50,000 ಕಿಲೋಮೀಟರ್. ಬರೀ 50,000 ಕಿಲೋಮೀಟರ್ಗೆ ಸಿಂಗಲ್ ಓನರ್ ಗಾಡಿ ಸರ್ ಇದು. 495 ಹೇಳೋದು, ಒಂದು 470 ಮಾಡ್ಕೊಡ್ತೀನಿ ಸರ್. 4,70,000 ಆಗ್ತಿರೋದು ಈಕೋ ನೋಡೋರಿಗೆ. ಎಷ್ಟು ಸೀಟರ್ ಬರುತ್ತೆ ಸರ್ ಇದು? 8 ಸೀಟರ್ ಸರ್. 8 ಸೀಟರಾ?